SIT ಅದ, ಇನ್ನುಳಿದ ಸಂಸ್ಥೆಗಳು ಎಲ್ಲನೂ ಒಂದಿಷ್ಟು ಸರ್ಕಾರಗಳಿಗೆ ಮಾರ್ಕೊಂಡಿದ್ದಿದ್ದಾವೆ. ಒಂದು ಸರ್ಕಾರಗಳೇ ಅಂತ ಹೇಳ್ತಾ ಇದ್ದೀನಿ, ಕೇವಲ ಮೋದಿಯವ್ರದ್ದು ಇಡೀ ಒಂದು ಮಾರ್ಕೊಂಡಿಲ್ಲ, ಇವ್ರಲ್ಲೂ ಸಹಿತ ಮಾರ್ಕೊಂಡಿದ್ದ ಅಂತ ಹೇಳ್ಬೇಕಾಗಿದೆ. SIT ಸ್ಟೇಟ್ ಅಂಡರ್ದಾಗ ಬರ್ತದೆ. ಹೀಗಾಗಿ ಇಲ್ಲಿಯೂ ಸಹಿತ ಇಲ್ಲಿ ಪೊಲೀಸರು, ಇಲ್ಲಿ SIT ಬಂದದ್ದು SIT ಇವರು ಎಲ್ಲರೂ ಇದನ್ನೆಲ್ಲ ಫೇಲ್ಯೂರ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ, ಸತ್ಯನ ಸುಳ್ಳು ಮಾಡಲಿಕ್ಕೆ ಹೊರಟಿದ್ದಾರೆ. ಹೀಗಾಗಿ SIT ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಈಗಾಗಲೇ ಹೇಳಿದ್ದಿಲ್ಲ, ಮೂಮೆಂಟ್ ಸ್ಟಾರ್ಟ್ ಆಗೋದು ನಾಳೆ ಡಿಸೆಂಬರ್ 16ರಿಂದ ಇನ್ನೂ ಜೋರಾಗ್ಬೋದು. ಹೆಣ್ಮಕ್ಳಿಂದ ರೆಡಿ ಆಗ್ತಾಯಿದ್ದಾರೆ, ಜಾಗೃತಿ ಮೂಡಿಸ್ತಾ ಇದ್ದಾರೆ, ಎಲ್ಲ ಕಡೆ ಹೋಗ್ತಾಯಿದ್ದಾರೆ, ಭೇಟಿ ಆಗ್ತಾಯಿದ್ದಾರೆ. ಎಲ್ಲರೂ ಹಿಂಗಾಗಿ ಅದು ನೀವು ಹೇಳ್ರಿ, ಧ್ವನಿ ಕೊಡ್ರಿ, ನಮಗೆ ನಮ್ಮ ಜೊತೆಗೆ ಬನ್ನಿರಿ ಅಂತೇಳಿ ಮತ್ತು ಕೂಡ್ತಾ ಇದ್ದಾರೆ ಜನ. ಮತ್ತು ಅದ್ರ ಜೊತೆಗೆ ಇದರಿಂದಾಗಿ ಸರ್ಕಾರಕ್ಕೂ ಕೆಟ್ಟ ಹೆಸರು ಇದು. ಯಾಕಂದ್ರೆ SIT ಸರ್ಕಾರದ ಅಡಿಯಲ್ಲಿ ಬರೋದ್ರಿಂದಾಗೆ SIT ಮಾಡೋ ತಪ್ಪುಗಳು ಸರ್ಕಾರ ಮೇಲೆ ಬರ್ತಾವೆ. ಸರ್ಕಾರ ಮಾಡಿಸಿದ್ರಿಂದ ನಮ್ಮಂತ ವಾದ ಮಾಡ್ತಾರೆ. ಅಂದಾಗ 2022 ದೂರ ಇಲ್ಲ. ಜೊತೆಗೆ ಕಾಂಗ್ರೆಸ್ನಲ್ಲಿ ಜಗಳ ಶುರುವಾಗಿದೆ ಒಬ್ಬರಿಗೊಬ್ಬರಿಗೆ, DKಶಿಗೆ ಮತ್ತು ಸಿದ್ದು ಅವರಿಗೆ. ಈ ಒಂದು ಜಗಳ ಏನು ಬೇಕಾದ್ರು ಮಾಡ್ಬೋದು ಕಾಂಗ್ರೆಸ್ಸನ್ನು. ಮತ್ತು ಆದರೆ ಮಧ್ಯಂತರ ಚುನಾವಣೆ ಘೋಷಣೆ ಆದರೆ ಏನಾಗ್ಬೋದು? ಯಾಕಂದ್ರೆ ಅವ್ರು ಮಾತಾಡ್ತಿದ್ದಾರೆ, ಅದು ರಾಜಣ್ಣಂಥ ಹಿರಿಯ ಮುತ್ಸದ್ದಿಗಳು ಮಾತಾಡ್ತಾ ಇದ್ದಾರೆ. ಇಲ್ಲಪ್ಪ DK ಶಿವಕುಮಾರ್ ಅವ್ರಿಗೆ ತಾವು ಆರಿಸಿ ತಂದೀವಿ ಅಂತಂದರೆ ಈ ಮಧ್ಯಂತರ ಚುನಾವಣೆ ಘೋಷಣೆ ಮಾಡಿ ಇನ್ನೊಮ್ಮೆ ಎಲೆಕ್ಷನ್ಗೆ ಹೋಗಿ ಅಂದ್ರೆ ಎಲ್ಲರಿಗೂ ತಯಾರಾಗ್ತಾಯಿದೆ. ಅಂಥ ಕೆಲಸಕ್ಕೆ ಒಡಕೊಂಡು ಜಗಾಡುವಂಥ ಜನ ಪಾಪ ಸೌಜನ್ಯ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಇವ್ರಿಗೆ ನ್ಯಾಯ ಕೊಡಿಸುವಲ್ಲಿ ಎಲ್ಲಿ ಆಸಕ್ತಿ ವಹಿಸ್ತಾರೆ, ಯಾಕೆ ಆಸಕ್ತಿ ವಹಿಸ್ತಾರೆ ಹೇಳಿ ನೋಡೋಣ. ಹೀಗಾಗಿ ಒಟ್ಟಾರೆಯಾಗಿ ಎಲ್ಲ ಘಟನೆಗಳನ್ನು ನೋಡಿದಾಗ SIT ಇದಕ್ಕೆ ನಾಳೆ ಮೋಸ್ಟ್ಲಿ ಸರ್ಕಾರ ಸಹಿತ SIT ಮೇಲೆ ಹಾಕಿಬಿಡುವಂಥದ್ದು ತಾನು ಜವಾಬ್ದಾರಿ ತೊಗೊಳ್ಳೋದಿಲ್ಲ.